ಸಭೆ ಮೇಲೆ ಸಭೆ ನಡೆಸಿದ್ರು ಕೂಡ ಈಶ್ವರಪ್ಪ ಸಂಧಾನ ಮಾತ್ರ ವಿಫಲವಾಗಿದೆ. ಖುದ್ದು ಹೈಕಮಾಂಡ್ ನಾಯಕರೇ ಮನೆ ಬಾಗಿಲಿಗೆ ಬಂದರೂ ಕೂಡ ಈಶ್ವರಪ್ಪ ಸಿಟ್ಟು ಮಾತ್ರ ಶಮನ ಆಗಿಲ್ಲ. ಲೋಕಸಭೆ ಚುನಾವಣೆ ಘೋಷಣೆ ಆಗಿದ್ದೇ ತಡ ಈಶ್ವರಪ್ಪ ಕೋಪ ತಾಪ ಕೇಸರಿ ಕೋಟೆಯನ್ನ ಧಗಧಗ ಅಂತ ಹೊತ್ತಿ ಉರಿಯುವಂತೆ ಮಾಡ್ತಾ ಇದೆ. ಹಾಗಾದ್ರೆ ಬೆಳಗ್ಗೆಯಿಂದ ಏನೇನೆಲ್ಲ ಆಯ್ತು ಬನ್ನಿ, ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಸ್ಪರ್ಧೆ ಮಾಡ್ತಿದ್ದೀನಿ, ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ಗೆಲ್ತೀನಿ. ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಕೊತ ಕುದಿಯುತ್ತಿದೆ, ಆಕ್ರೋಶದ ಕಟ್ಟೆಯೊಡೆದಿದೆ. ಹಿಂದುತ್ವದ ಭದ್ರಕೋಟೆ ಮಲೆನಾಡಿನಲ್ಲಿ ಬಂಡಾಯದ ಬಾವುಟ ಹಾರಿದೆ. ಸ್ವಪಕ್ಷದ ವಿರುದ್ಧವೇ ಜ್ವಾಲೆಯಂತಹ ಸಿಟ್ಟು ಕಕ್ಕುತ್ತಿರುವ ಈಶ್ವರಪ್ಪ ಒಂಟಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದೇ ಈಶ್ವರಪ್ಪ ಕೋಪ ತಾಪವನ್ನು ಕಡಿಮೆ ಮಾಡೋದಕ್ಕೆ ಕೇಸರಿ ಕಲಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಪ್ರಧಾನಿ ಮೋದಿ ಬರುವ ಮುನ್ನವೇ ಹಿರಿಯ ನಾಯಕನ ಬಂಡಾಯವನ್ನ ಶಮನ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ಸಿಟ್ಟು ಶಮನಕ್ಕೆ ಕೇಸರಿ ಪಡೆ ಕಸರತ್ತು. ಮೋದಿ ಬರುವ ಮುನ್ನವೇ ಮನಸ್ಸು ಬದಲಿಸ್ತಾರಾ ಈಶ್ವರಪ್ಪ? ಲೋಕಸಮರ ಮುಹೂರ್ತ ಫಿಕ್ಸ್ ಆಗಿದೆ. ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಅದರಲ್ಲಿ 2ನೇ ಹಂತ ಅಂದ್ರೆ ಮೇ 7ರಂದು ಶಿವಮೊಗ್ಗ ಲೋಕಸಭೆ ಚುನಾವಣೆ ನಡೆಯಬೇಕು. ಆದ್ರೆ ಅದಕ್ಕೂ ಮುನ್ನವೇ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ಪುತ್ರನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಸಿಟ್ಟಿಗೆದ್ದಿದ್ದಾರೆ. ಹೀಗೆ ಕೊತ ಕುದಿಯುತ್ತಿರೋ ಶಿವಮೊಗ್ಗ ನೆಲಕ್ಕೆ ಮೋದಿ ನಾಳೆ ಕಾಲಿಡ್ತಿದ್ದಾರೆ. ಇದೇ ಹೊತ್ತಲ್ಲಿ ಸಮರ ಸಾರಿರೋ ಈಶ್ವರಪ್ಪ ಪಕ್ಷದ ನಾಯಕರ ವಿರುದ್ಧ ಬೆಂಕಿಯುಗುಳುತ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಕಡ್ಡಿ ಮುರಿದಂಗೆ ಹೇಳಿದ ಕೆಎಸ್ ಈಶ್ವರಪ್ಪ, ಹಿಂದೆಯೂ ಅದೇ ಹೇಳಿದ್ದೆ, ಈಗಲೂ ಅದನ್ನೇ ಹೇಳ್ತೀನಿ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಕಡ್ಡಿ ಮುರಿದಂಗೆ ಈಶ್ವರಪ್ಪ ಹೇಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ನಿಶ್ಚಿತ. ಯಾರು ಏನೇ ಹೇಳಿದ್ರು ಹಿಂದೆ ಸರಿಯೋ ಮಾತಿಲ್ಲ ಅಂತ ಈಶ್ವರಪ್ಪ ಬಂಡಾಯ ಸಾರಿದ್ದಾರೆ. ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷರು, ಅವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು. ಈ ರೀತಿ ಅವರ ಹಿಡಿತದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನು ಮೋದಿಯ ಸಿದ್ಧಾಂತಕ್ಕೆ ವಿರುದ್ಧ ಆ ವಿಚಾರಕ್ಕೋಸ್ಕರ ನಾನು ಕೂಡ ಧ್ವನಿ ಎತ್ತುತ್ತಾ ಇದ್ದೀನಿ. ಮೋದಿಯವರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ನೊಂದ ಎಲ್ಲ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ. ನಮ್ಮ ಸಿದ್ಧಾಂತದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಹಿಂದುತ್ವದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಈ ಚುನಾವಣೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ಗೆಲ್ತೀನಿ. ಯಾರು ನನಗೆ ಬೇರೆ ಭೇಟಿ ಮಾಡೋಕ್ಕೆ ಬಂದಿಲ್ಲ. ನಾನು ಯಾರೇ ಬಂದರೂ ಕೂಡ ನಾನು ಬದಲಾವಣೆ ಆಗಲ್ಲ. ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋಂಥ ಅಂಶ ಅವ್ರ ಗಮನಕ್ಕೆ ತಂದೆ. ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗೆ, ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ. ಸಿ ಟಿ ರವಿ ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಾನು ವಿವರಕ್ಕೆ ಹೋಗಲ್ಲ. ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ. ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು, ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಅವರು ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಇವತ್ತು ಅವ್ರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು, ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು. ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ, ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ. ವರಿಷ್ಠರು ತೊಗೊಂಡದಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವರು ಕೇಳ್ತಾರೆ. ಇವ್ರ ಮೇಲೆ ನಂಬಿದ್ದಾರೆ. ಇವರೊಬ್ಬ ಲಿಂಗಾಯತ್ ನಾಯಕರು. ಹಾಗಾಗಿ ಅವ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ BJP ಬರುತ್ತೆ, ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಯಡಿಯೂರಪ್ಪನವರೇ ಸ್ವತಃ KJP ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು. ಒಟ್ಟು 6 ಸೀಟು. ಇದು ಯಡಿಯೂರಪ್ಪನವರ ಶಕ್ತಿ. ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು, ಈ ಲಿಂಗಾಯತರೆಲ್ಲರೂ ಪೂರ ಅವ್ರ ಹಿಡಿತದಲ್ಲಿದ್ದಾರೆ. ಈ ಭ್ರಮೆಯಲ್ಲಿ ಕೇಂದ್ರದವರು ಇದ್ದಾರೆ. ಇದಿಷ್ಟೇ ಅಲ್ಲ, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ, ಕುರುಬರು ಬೆಳೆಯೋದು BSYಗೆ ಇಷ್ಟ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಡಿಯೂರಪ್ಪನವರು ಹೇಳ್ತಾ ಇರ್ಬೋದು ಅವ್ರು ಬದಲಾವಣೆ ಮನಸ್ಸನ್ನು ಒಪ್ಪಿಸ್ತೀವಿ, ಅವ್ರು ನಿಂತ್ಕೊಂಡಲ್ಲ ಅಂತ. ಟಿಕೆಟ್ ಯಾಕೆ ತಪ್ಪಿಸ್ತೀರಿ ಯಡಿಯೂರಪ್ಪನವರೇ? ಶೋಭಂಗೆ ಯಾರು ಕೊಟ್ಟರು? ನೀವೇನೇ ಚುನಾವಣಾ ಸಮಿತಿ ಸದಸ್ಯರು. ನನ್ನ ಮಗನ್ನ ನಿಮ್ಮ ಮನೆಗೆ ಬಂದಂಥ ಟಿಕೆಟು ಕೊಡಿಸ್ತೀನಿ, ಚುನಾವಣಾ ಪ್ರಚಾರನೂ ಕ್ಷೇತ್ರದಲ್ಲಿ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಸುಳ್ಳಾಗರೆ ಮಾತಿಗೆ ತಕ್ಕಂತೆ ಯಾಕೆ ನಡ್ಕೊಳ್ಲಿಲ್ಲ ನೀವು?
ಅದಕ್ಕೋಸ್ಕರ ಹೇಳ್ತೀನಿ, ಇದ್ರ ವಿರುದ್ಧ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಬಸವನಗೌಡ ಪಾಟೀಲ್ ಯತ್ನಾಳು ಪ್ರತಿನಿತ್ಯ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ. ಮೊನ್ನೆ CT ರವಿಯವರು ಹಿಂದುತ್ವದ ಇನ್ನೊಂದು ಧ್ವನಿ, ಪ್ರತಾಪ್ ಸಿಂಹ ಅವರವರು ಅವ್ರ ಹಿಂದುತ್ವದ ಒಂದು ಮತ್ತೊಂದು ಧ್ವನಿ, ನಳಿನ್ ಕುಮಾರ್ ಕಟೀಲ್ ಅವರು, ಸದಾನಂದ ಗೌಡರು, ನಾನು ಯಾರ್ಯಾರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತೀವೋ ನಿಮ್ಮನ್ನು ತುಳಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರು ನಿಧಾನಕ್ಕೆ ಯಶಸ್ವಿ ಆಗ್ತಿದ್ದಾರೆ. ಅದನ್ನು ತಪ್ಪಿಸ್ಬೇಕು ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು. ಅವ್ರಿಗೆ ಕೇಳಿ. ಹೌದು, ಅವ್ರು ತುಳಿಯೋ ಪ್ರಯತ್ನ ಮಾಡ್ತೀರ, ತನ್ನ ಮಗನಿಗೋಸ್ಕರ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬರಿಗೂ ಒಂದು ಸೀಟ್ ಕೊಡಬಾರ್ದ? ಎಲ್ಲ ಕುರುಬರು ನನಗೆ ಫೋನ್ ಮಾಡ್ತಿದ್ದಾರೆ, ಏನು ನಾವು ತಪ್ಪು ಮಾಡಿದ್ದೀವಿ ಅಂತ. ಉತ್ತರ ಏನದಕ್ಕೆ? ನನಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಇಲ್ಲ. ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತರು ಕೊಡಬೇಕು ಅಂತ ಕೊಟ್ಕೊಡ್ಲಿ, ನಾನು ಬೇಡ ಅನ್ನಲ್ಲ. ಯಾಕೆ? ಜಾಸ್ತಿ ಓಟಿದೆ ಅಂತ. ಕುರುಬರು ಓಟ್ ಇಲ್ವಾ? ಇದನ್ನು ಯಡಿಯೂರಪ್ಪನ ಗಂಬಿಸ್ಬೇಕು. ಕೇಂದ್ರ ನಾಯಕರ ಹತ್ರ ತೊಗೊಂಡೋಗಿ ಇಲ್ಲ ನಾವು ಕುರುಬರಿಗೆ 1, 2, 3 ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ. ಅದು ಕುರುಬರ ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇಲ್ಲ. ಈಶ್ವರಪ್ಪ ಬಂಡಾಯ ಶಮನಕ್ಕೆ ರಾಜ್ಯ ನಾಯಕರು ಯತ್ನಿಸುತ್ತಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಿದ BS ಯಡಿಯೂರಪ್ಪ ಅವರ ಪುತ್ರನಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ನಾನು ಕಾರಣ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಾಳೆ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬರಬಹುದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಡೆದರೆ ಯಾವುದೋ ಮನಸ್ಸಿಗೆ ಯಾವುದೋ ಒಂದು ನೋವಿನಿಂದ ಅವರ ಹತ್ರ ಹೇಳಿದ್ದಾರೆ. ಅವ್ರ ಮಗನಿಗೆ ಸೀಟ್ ತಪ್ಪೋದಕ್ಕೆ ನಾವ್ಯಾರೂ ಕಾರಣ ಅಲ್ಲ. ಕೇಂದ್ರದ ಚುನಾವಣಾ ಸಮಿತಿ ಏನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಹೊರತು ಅದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ರೆ ಅದು ಸರಿಯಲ್ಲ. ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26, ಅಂದರೆ ಸುಮಾರು 1 ತಿಂಗಳ 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು. ಹೀಗಾಗಿ ನಮಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾರೆ ಗೊತ್ತಿಲ್ಲ, ನನಗೆ ಬರ್ಬೋದು ಅಂತ ಅಂದ್ಕೊಂಡು. ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ, ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ. ಖಂಡಿತ ಮಾತಾಡ್ತಾರೆ. ರೆಬೆಲ್ ಆಗಿರೋ ಈಶ್ವರಪ್ಪ ಸಂಧಾನ ಮತ್ತೆ ವಿಫಲ. ಇನ್ನು ಮೋದಿ ಆಗಮನಕ್ಕೂ ಮುನ್ನವೇ ಈಶ್ವರಪ್ಪ ಸಿಟ್ಟು ಶಮನಕ್ಕೆ ನಾಯಕರ ದಂಡೆ ಹರಿದು ಬರ್ತಿದೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ಮನೆಗೆ ಆರಗ ಜ್ಞಾನೇಂದ್ರ ನೇತೃತ್ವದ ಟೀಮ್ ಭೇಟಿ ಕೊಟ್ಟಿತ್ತು. MLCಗಳಾದ ರವಿಕುಮಾರ್, DC ಅರುಣ್ ಭೇಟಿ ನೀಡಿ ಈಶ್ವರಪ್ಪ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದು ಸಿಟ್ಟು ಕಡಿಮೆ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದ್ರು. ಆದ್ರೆ ಈಶ್ವರಪ್ಪ ಸಂಧಾನ ವಿಫಲವಾಗಿದೆ. ಆರಗ ಮನವಿಗೆ KS ಈಶ್ವರಪ್ಪ ಸ್ಪಂದಿಸಿಲ್ಲ ಅಂತ ಹೇಳಲಾಗ್ತಿದೆ. ಸರ್, ಭೇಟಿಯಾಗಿದ್ದವುದು ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಅಂತ ಬಂದಿದ್ದೀವಿ ಅಷ್ಟೇ. ಸರಿ ಹೋಗುತ್ತೆ. ಪ್ರಮುಖ ಏನು ಚರ್ಚೆ ಸರ್? ಏನು ಡಿಸ್ಕ್ಲೋಸ್ ಮಾಡೋದು. ಸೆಂಟ್ರಲ್ ಟೀಮ್ ಬಂದವರನ್ನ ಮನೆಯೊಳಗೆ ಕೂರಿಸಿ ಎದ್ದೋದ ಈಶ್ವರಪ್ಪ ಜೊತೆ ರಾಜ್ಯ ನಾಯಕರ ಸಂಧಾನ ವಿಫಲವಾಗ್ತಿದ್ದಂತೆ ಕೇಂದ್ರ ನಾಯಕರ ಆಗಮನವಾಗಿದೆ. ಇವತ್ತು ಮಧ್ಯಾಹ್ನ ಈಶ್ವರಪ್ಪ ಮನೆಗೆ ರಾಜ್ಯ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಮತ್ತು MLC DS ಅರುಣ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಆದ್ರೂ ಈಶ್ವರಪ್ಪ ಸಿಟ್ಟು ಶಮನವಾಗಿಲ್ಲ. ಬಂದವರನ್ನ ಮನೆಯೊಳಗೆ ಕೂರಿಸಿ ಈಶ್ವರಪ್ಪ ಆಚೆಗೆ ಹೋಗಿದ್ರು. ನಿರಂತರ 1 ಗಂಟೆ ಕಾದ ಬಳಿಕವೂ ಈಶ್ವರಪ್ಪ ಬರಲಿಲ್ಲ. ಹೀಗಾಗಿ ಸಂಧಾನಕ್ಕೆ ಬಂದ ಕೇಂದ್ರ ನಾಯಕರು ವಾಪಸ್ ತೆರಳಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಲು ಒಪ್ಪದ ರಾಧಾ ಮೋಹನ್ ಅಗರ್ವಾಲ್ ತಾವು ಕುಟುಂಬದ ಮಕ್ಕಳನ್ನ ಭೇಟಿಯಾಗಲು ಬಂದಿದ್ದೆವು ಎಂದಿದ್ದಾರೆ. ಯಾರ ಮಾತಿಗೂ ಈಶ್ವರಪ್ಪ ಬಗ್ಗುತ್ತಿಲ್ಲ. ಈತನ್ಮಧ್ಯೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಆರ್ ಅಶೋಕ್ ತನ್ನ ಕೈಲಾದಷ್ಟು ಸಂಧಾನ ಮಾಡ್ತೇನೆ ಎಂದಿದ್ದಾರೆ. ನೋಡಿ, ಈಶ್ವರಪ್ಪನವರು ನಮ್ಮ ನಾಯಕರು. ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ. ನಾನು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂಥ ಒಂದು ಮಾತುಕತೆ. ಅದರ ಜೊತೆ ನಾವು ಕೂಡ ನಮ್ಮ ಕೈಲಾದಂಥ ಪರಿಹಾರ ಮಾಡೋವಂಥದ್ದಕ್ಕೆ, ಒಂದು ಸಂಧಾನ ಮಾಡೋವಂಥದ್ದಕ್ಕೆ ನಮ್ಮ ಕೈಲೇನು ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡ್ತೇವೆ. ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಸಂಘಟನೆಗೆ ಮುಂದಾದ ಕಾಂತೇಶ್ ಒಂದೆಡೆ ಈಶ್ವರಪ್ಪ ಜೊತೆ ಬಿಜೆಪಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿದ್ರೆ, ಮತ್ತೊಂದೆಡೆ ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಸಂಘಟನೆಗೆ ಪುತ್ರ ಕಾಂತೇಶ್ ಮುಂದಾಗಿದ್ದಾರೆ.
ನಗರ ಗ್ರಾಮೀಣ ಕ್ಷೇತ್ರದಲ್ಲಿ ಸಂಘಟನೆಗೆ ಕಾಂತೇಶ್ ತೆರಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಬೆಂಬಲ ನೀಡಲು ಮನವಿ ಮಾಡ್ತಿದ್ದಾರೆ. ಇನ್ನು ಕೆಎಸ್ ಈಶ್ವರಪ್ಪ ಮನೆಗೆ ಆನಂದ್ ಗುರೂಜಿ ಕೂಡ ಭೇಟಿ ಕೊಟ್ಟಿದ್ರು. ಈಶ್ವರಪ್ಪ ಧರ್ಮದ ಪರವಾಗಿ ಹೋರಾಟ ಮಾಡಿದವರು, ಅವರಿಗೆ ಅನ್ಯಾಯ ಆಗಬಾರದು, ಈಶ್ವರಪ್ಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇನೇ ಹೇಳಿ ಲೋಕಸಭೆ ಚುನಾವಣೆ ಘೋಷಣೆ ಆಗಿದ್ದೇ ತಡ ಈಶ್ವರಪ್ಪ ಸಿಟ್ಟು ಕೊತ ಕೊತ ಅಂತ ಕುದಿಯುತ್ತಿದೆ. ಈಶ್ವರಪ್ಪ ಆಕ್ರೋಶ ಜ್ವಾಲೆ ಸ್ಫೋಟಗೊಳ್ಳುತ್ತಿರೋ ನೆಲದಲ್ಲಿ ನಾಳೆ ಮೋದಿ ಹೆಜ್ಜೆ ಇಡ್ತಿದ್ದು ಮುಂದೆ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.